ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪುಷ್ಪ ಮಾತಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ಬಗ್ಗೆ ಒಂದು ಸಣ್ಣ ಕತೆ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಸೃಷ್ಟಿಕರ್ತ ಬ್ರಹ್ಮದೇವನ ಬಳಿ 4 ವೇದಗಳಿರುತ್ತೆ. ಆ ವೇದಗಳನ್ನ ಸೋಮಕಾಸುರ ಅನ್ನೋ ರಾಕ್ಷಸ ಅಪಹರಣ ಮಾಡಿಬಿಡ್ತಾನೆ. ಕದ್ದಂತಹ ವೇದಗಳನ್ನ ತಗೊಂಡು ಹೋಗಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಬಿಡ್ತಾನೆ. ಆಗ ಸೃಷ್ಟಿ ಕಾರ್ಯಗಳೆಲ್ಲ ನಿಂತು ಹೋಗುತ್ತೆ. ಬ್ರಹ್ಮದೇವನು ಮಹಾವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದಾಗ ವಿಷ್ಣುದೇವನು ಮತ್ಸಾತಾರದ ರೂಪವನ್ನು ತಾಳಿ ಸಮುದ್ರದ ಆಳಕ್ಕೆ ಹೋಗಿ ಆ ಸೋಮಕಾಸುರನ ಸಂಹಾರ ಮಾಡಿ ಅವನ ಬಳಿ ಇದ್ದಂತಹ ವೇದಗಳನ್ನ ತಗೊಂಡು ಬಂದು ಬ್ರಹ್ಮದೇವನಿಗೆ ಕೊಡಲಾಗತ್ತೆ. ಅಂದಿನಿಂದ ಸೃಷ್ಟಿ ಕಾರ್ಯಗಳೆಲ್ಲ ಮುಂದುವರಿಯುತ್ತದೆ. ಹಾಗೂ ಅಂದಿನಿಂದಲೇ ಕಲಿಯುಗ ಕೂಡ ಪ್ರಾರಂಭವಾಯಿತು ಅನ್ನೋ ಪ್ರತೀತಿ ಕೂಡ ಇದೆ. ಯುಗಾದಿ ಯುಗದ ಹಾದಿ. ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟ ಸುಖವನ್ನು ಸಮವಾಗಿ ತಗೋಬೇಕು ಅನ್ನೋ ಕಾರಣದಿಂದ ಹಬ್ಬದಂದು ಬೇವು ಬೆಲ್ಲವನ್ನು ದೇವರಲ್ಲಿ ಪ್ರಾರ್ಥಿಸಿ ಅದನ್ನು ಸೇವಿಸ್ತೀವಿ. ಈ ವರ್ಷ ನಾವು ಶ್ರೀ ಕ್ರೋಧನಾಮ ಸಂವತ್ಸರಕ್ಕೆ ಕಾಲಿಟ್ಟಿದ್ದೇವೆ. ಧನ್ಯವಾದಗಳು.